ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಮಗಳ ಅನ್ನಪ್ರಾಶನ ಇವತ್ತು. ತುಂಬ ಜನ ಕೇಳ್ತಾ ಇದ್ರಿ, ಏನಾದರೂ ಮಗಳಿಗೆ ಬೇರೆ ಕೊಡ್ತೀರಾ, ಅದು ಏನಂತ ಹೇಳಿ ಅಂತ. ನಾನು ಇಲ್ಲಿ ತನಕ ಅವಳಿಗೆ ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಬೇರೆ ಏನನ್ನೂ ಕೊಟ್ಟಿಲ್ಲ, ನೀರು ಕೂಡ ಕುಡಿಸಿಲ್ಲ. ಸೊ ಅವಳಿಗೆ ಸೆಪ್ಟೆಂಬರ್ 22 ಬಂದರೆ 6 ಮಂತ್ ಆಗುತ್ತೆ. ಅಂದರೆ 6 ಮಂತ್ ಶುರು ಆಗುತ್ತೆ. ಆಮೇಲಿಂದ ಅವಳಿಗೆ ಫುಡ್ ಕೊಡಬೇಕು. ಅದಕ್ಕಿಂತ ಮುಂಚೆ ಅನ್ನಪ್ರಾಶನ ಮುಗಿಸೋಣ ಅಂತ ನಾವು ಊರಿಗೆ ಬಂದಿದ್ದು. ಹಾಗೆ ನಾನು ನನ್ನ ಮಗಳು ಸೇಮ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀವಿ, ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ಮಗ ಕೂಡ ಅಷ್ಟೇ ಸೇಮ್ ಕಲರ್ ಇದ್ದು ಕುರ್ತಾ ಹಾಕಿದ್ರು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ. ಈ ರೀತಿ ರೆಡಿ ಆಗೋದೇ ಅಪರೂಪದಲ್ಲಿ, ಹಾಗಾಗಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಆ್ಯಂಡ್ ಮಗ ಮಿಸ್ಸಿಂಗ್, ಅವನಿಗೆ ಬೆಳಗ್ಗೆಯಿಂದನೇ ಮೂಡಿಲ್ಲ, ಹುಷಾರಿರಲಿಲ್ಲ. ಹಾಗಾಗಿ ಬೇಕಾ ಬೇಡವಾ ಅಂತ ಇದ್ದ. ನಾನಂತೂ ಫೋಟೋಕ್ಕೆ ಬರಲ್ಲ ಅಂತ. ಸೊ ನಾವೆಲ್ಲ ಫೋಟೋ ಎಲ್ಲ ತಗೊಂಡು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಅತ್ತಿಗೆ, ಇವರು ನನ್ನ ಹಸ್ಬೆಂಡ್ ತಂಗಿ, ನಾನು ಅವ್ರನ್ನ ಅತ್ತಿಗೆ ಅಂತ ಕರಿತೀನಿ. ಹಾಗೆ ನನ್ನ ಅತ್ತೆ, ನನ್ನ ಮಾವ ಬರ್ತಾ ಇಲ್ಲ, ಅವರಿಗೆ ಸೂತ್ಕ ಇತ್ತು. ಅವರಿಗೆ ಯಾವತ್ತು ನೋಡಿದ್ರೆ ಅಂದರೆ ಅವ್ರದ್ದು ಕುಟುಂಬ ದೊಡ್ಡದು, ನಾವು ಏನಾದರೂ ಇಂಥದ್ದಿಟ್ಟಾಗೆಲ್ಲ ಸೂತ್ಕನೇ ಇರುತ್ತೆ. ನನ್ನ ಮಗನ ಅನ್ನಪ್ರಾಶನದ ಅವತ್ತು ಕೂಡ ಅವರಿಗೆ ಬರೋದಕ್ಕಾಗಿಲ್ಲ. ದೊಡ್ಡ ಫ್ಯಾಮಿಲಿ ಅಂದರೆ ಹೀಗೇನಲ್ವ, ಸೂತ್ಕ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ನಾವಷ್ಟೇ ಹೋಗ್ತಾ ಇರೋದು. ಹಾಗೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇನ್ನೂ ಹೇಳಿಲ್ಲಲ್ಲ. ನಾವಿವತ್ತು ಅನ್ನಪ್ರಾಶನ ಮಾಡ್ತಾ ಇರೋದು ಮಲ್ಲ ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ. ಮಲ್ಲದಲ್ಲಿ ಅನ್ನಪ್ರಾಶನ ಮಾಡಿಸೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮಲ್ಲದಲ್ಲಿ ಅನ್ನಪ್ರಾಶನ ಮಾಡಿಸೋದಕ್ಕೆ ತುಂಬ ಜನ ಬರ್ತಾರೆ. ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಅನ್ನದ ವಿಚಾರಕ್ಕೆ ತುಂಬಾ ಕಥೆಗಳು ಕೂಡ ಇದೆ. ಹಾಗಾಗಿ ಅಹನಿ ಕೂಡ ನಾವು ಇದೇ ಒಂದು ದೇವಸ್ಥಾನದಲ್ಲಿ ಅನ್ನಪ್ರಾಶನ ಮಾಡಿಸಿದ್ವಿ. ಮತ್ತು ನಮಗೆ ಹತ್ತಿರದಲ್ಲಿ ಕೂಡ ಇದೆ. ಹಾಗಾಗಿ ನಾವು ಮಲ್ಲಕ್ಕೇನೆ ಬಂದು ಅನ್ನಪ್ರಾಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನಾವು ಅನ್ನಪ್ರಾಶನ ಮಾಡಿಸೋದಾದ್ರೆ ಮುಂಚಿನ ದಿವಸನೇ ಹೇಳಬೇಕು, ಹೆಸರು ಕೊಡಬೇಕು, ಆ ರೀತಿ ಏನೂ ಇಲ್ಲ. ಎವ್ರಿ ಡೇ ನಡೀತಾನೆ ಇರೋದ್ರಿಂದ ಅವತ್ತಿನ ದಿವಸನೇ ಹೋದರೆ ಆಗುತ್ತೆ. ನಾವು ಆದ್ರೂ ಕೇಳ್ಕೊಂಡಿದ್ವಿ, ಅವರು ಒಂದು 11:30 ಹಾಗೆ ಬನ್ನಿ ಅಂತ ಹೇಳಿದ್ರು. ಸೊ ಅಷ್ಟೊತ್ತಿಗೆ ಹೋಗಿದ್ವಲ್ಲ. ಅವತ್ತು ಬೇರೆ ಫ್ರೈಡೇ, ಗೌರಿ ಹಬ್ಬ ಇತ್ತು. ತುಂಬಾ ರಶ್, ಅಂದರೆ ಅದು ದೇವಿ ಟೆಂಪಲ್ ಅಲ್ಲ, ತುಂಬಾ ರಶ್ ಬೇರೆ ಇತ್ತು. 11:30ಗೆ ಹೋದರೆ ಅವರಲ್ಲಿ ನಮಗೆ ಅನ್ನಪ್ರಾಶನ ಮಾಡಿಸೋದು 1:30 ಆಗಿದೆ. ಅಷ್ಟರ ತನಕ ಮಗುನ ಹಿಡ್ಕೊಂಡು ಮ್ಯಾನೇಜ್ ಮಾಡೋದಂತೂ ಈಸಿನೇ ಇರಲಿಲ್ಲ. ಅಲ್ಲಿ ಫೀಡಿಂಗ್ ರೂಮೆಲ್ಲ ಇದೆ, ಆದ್ರೂ ರಶ್ ಇತ್ತು. ಕಿರಿಕಿರಿ ಅಂತೂ ಮಕ್ಕಳು ಮಾಡೇ ಮಾಡ್ತಾರಲ್ವ. ಅವಳಿಗೆ ಬೇರೆ ನಾನೊಂದು ಡ್ರೆಸ್ ಹಾಕಿದ್ದೆ, ಅಂಥ ಡ್ರೆಸ್ ಹಾಕಿದ್ರಂತೂ ಕೇಳೋದೇ ಬೇಡ. ಹಾಗೆ ಮನೆಯಿಂದ ಅಮ್ಮ ಅಜ್ಜಿ ಎಲ್ಲ ಬಂದಿದ್ರು. ಪೂಜೆ ಎಲ್ಲ ಆದಮೇಲೆ ಈ ರೀತಿ ಯಾರೆಲ್ಲ ಅನ್ನಪ್ರಾಶನಕ್ಕೆ ಬಂದಿರ್ತಾರೆ ಅವರನ್ನ ಲೈನಾಗಿ ಕೂರಿಸ್ತಾರೆ. ಆ್ಯಂಡ್ ಬಾಳೆ ಎಲೆಯಲ್ಲಿ ಅನ್ನ, ಉಪ್ಪು, ಹುಳಿ, ಖಾರ, ಸ್ವೀಟ್ ಅಂತ ಬಡಿಸ್ತಾರೆ. ಎಲ್ಲನೂ ಸ್ವಲ್ಪ ಸ್ವಲ್ಪ ನಾವು ಟೇಸ್ಟ್ ಮಾಡಿಸೋದು. ಫಸ್ಟಿಗೆ ಮಗುವಿನ ಅಪ್ಪನೇ ಕೊಡಬೇಕು, ಅದಾದಮೇಲೆ ಒಬ್ಬೊಬ್ಬರು ಕೊಡ್ತಾ ಹೋಗ್ತಾರೆ.
ಅನ್ನಪ್ರಾಶನ ಇಲ್ಲಿಗೆ ಮುಗಿಯಿತು. ಹಾಗೆ ನಂತರ ಊಟಕ್ಕಂತೂ ದೊಡ್ಡ ಕ್ಯೂ ಇತ್ತು. ಟೆಂಪಲಿಂದ ಹೊರಡುವಾಗ 3:30 ಆಯಿತು. ಹಾಗೆ ಅಲ್ಲೇ ಮಲ್ಲಕ್ಕೆ ಹೋಗುವ ದಾರಿಯಲ್ಲಿ ಒಂದು ಆಂಜನೇಯನ ಟೆಂಪಲ್ ಇದೆ, ತುಂಬ ದೊಡ್ಡ ಆಂಜನೇಯನ ಸ್ಟ್ಯಾಚು ಕೂಡ ಇದೆ. ಅಲ್ಲಿಗೆ ಹೋಗಬೇಕು ಅಂತ ಅತ್ತಿಗೆ ಹೇಳ್ತಾ ಇದ್ರು. ಹಾಗಾಗಿ ಜಸ್ಟ್ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಒಂದೆರಡು ಫೋಟೋನಾದರೂ ತಗೊಳ್ಳೋಣ ಅಂತ. ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ಸೊ ಸ್ವಲ್ಪ ಚಿಕ್ಕದೊಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಬಂದ್ವಿ. ಇದಾಗಿತ್ತು ನಮ್ಮ ವಿಡಿಯೋ. ಅನ್ನಪ್ರಾಶನದ್ದು ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ಟೇಕ್ ಕೇರ್, ಬಾಯ್.